ನಮಸ್ಕಾರ ಸ್ನೇಹಿತರೆ, ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಹತ್ರ ಲೋಡ್ ಬಂದಿದೆ ಆ್ಯಂಡ್ ಇವತ್ತು ನಮ್ಮ ಹತ್ರ 2 ಸ್ಪೆಷಲ್ ನೇಗ್ಲಿದೆ. ಅದು ಯಾವ್ಯಾವುದು ತಿಳ್ಕೊಳ್ಳೋಣ ಬನ್ನಿ. ಬಂದಿರೋ ಲೋಡು, ಸೊ ಇದರಲ್ಲಿ ಸ್ಪೆಷಲ್ ಏನಂದರೆ ಇದು ಒಂದು 3 MB ಫ್ಲೋ ಆಲ್ರೆಡಿ ನಮ್ಮ ಹತ್ರ ಬಂದು ನಾವು ಸುಮಾರು ಸೇಲ್ ಕೂಡ ಮಾಡಿದ್ದೀವಿ. ಬಟ್ ಇವತ್ತಿನ ಸ್ಪೆಷಲ್ ಸಿಂಗಲ್ ಫರೋ MB ಫ್ಲೋ, ಒಂಟ್ಪಳ ಅಂತೀವಿ ನಾವು ತುಂಬ. ಸೊ ಇದ್ರ ಶಾಫ್ಟ್ ಸೈಜ್ ನೋಡ್ಬೋದು, ಬೇರೆ ಸಿಂಗಲ್ MB ಫ್ಲೋದಲ್ಲಿ ಇದಕ್ಕಿಂತ ಹೆವಿಯೆಸ್ಟ್ ಶಾಫ್ಟ್ ನಾವು ಯೂಸ್ ಮಾಡಿದ್ದೀವಿ. ಆಮೇಲೆ ಇದ್ರ ಟೈನ್ಸ್ ನೋಡಿ, ಈ ಥಿಕ್ನೆಸ್ ಇರೋ ಟೈನ್ಸು ನಿಮಗೆ ಮಾರ್ಕೆಟಲ್ಲಿ ಯಾವ MB ಫ್ಲೋ ಕೂಡ ಇಲ್ಲ. ಒಳ್ಳೆ ಸ್ಟ್ರೆಂತ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ ಮಟೀರಿಯಲು. ಬೇಕು ಅಂದವ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಒಳ್ಳೆ ಕ್ವಾಲಿಟಿ ಇರೋ MB ಫ್ಲೋ. ಆಮೇಲೆ ಇದು ಏನಿದೆ ಲೆಂತ್ ಕೂಡ ಜಾಸ್ತಿ ಇಟ್ಟಿದ್ದೀವಿ. ಮೇಲ್ಗಡೆ ಅಡ್ಜಸ್ಟಬಲ್, ಇದು ಬೇಕಂದರೆ ಇಟ್ಕೋಬೋದು, ಬೇಡ ಅಂದರೆ ಈ ನಟ್ ಮುಖಾಂತರ ಬಿಚ್ಚಿ ನೀವು ಲೂಸ್ ಮಾಡ್ಕೊಂಡು ಬಿಚ್ಕೊಂಡು ಸೈಡ್ ಇಟ್ಕೋಬೋದು. ಆಮೇಲೆ ಇದು ಕೊಟ್ಟಿರೋ ಬಡ್ಡಿ ಕೂಡ ನೋಡಿ ತುಂಬ ಹೆವಿಯಾಗಿ ಇಟ್ಟಿದ್ದೀವಿ. ಆಮೇಲೆ ಇದು ಅಡ್ಜಸ್ಟಬಲ್ ಇದೆ, ಸೊ ಇದನ್ನು ಬಿಚ್ಚಿ. ಸೊ ಸ್ನೇಹಿತರೆ ನೋಡ್ಬೋದು, ಕಂಪ್ಲೀಟ್ ಅನ್ಲೋಡಿಂಗ್ ಮಾಡಿದ್ದೀವಿ. ಸೊ ಇದು ಆ್ಯಕ್ಚುಲಿ ಹಳೆ ಸ್ಟಾಕ್ ನಮ್ಮದು ಉಳ್ಕೊಂಡಿರೋದು, ಆರೆಂಜ್ ಕಲರು. ಸೊ ಇದೆಲ್ಲ ಹೊಸ ಸ್ಟಾಕು. ಸೊ ನೇಗ್ಲು ಇವಾಗ ಇಳಿತಿದ್ದಂಗೆ ಸೊ ಒಂದು ಜಾನ್ ಡೀರ್ 5210 ಗಾಡಿ ಕೊಟ್ಟಿದ್ದೀವಿ. ಸೊ ಇನ್ನೊಂದು ಪಾಪ ಆ ಕಸ್ಟಮರು ಹಾಸನದಿಂದ ಬಂದಿದ್ದಾರೆ. ಓಕೆ, 400-500 ಕಿಲೋಮೀಟ್ರ್ ದೂರದಿಂದ ಬಂದು MB ಫ್ಲೋನ ತೊಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ನಮ್ಮ ಹತ್ರ ಇಡೋಕ್ಕೆ ಕೂಡ ಜಾಗ ಇಲ್ಲ. ಅಲ್ಲಿಂದ ನಾವು ಆಲ್ರೆಡಿ MB ಫ್ಲೋಸ್ ಇದೆ, ಟ್ರ್ಯಾಕ್ಟರ್ಸ್ ಇದೆ, ಇನ್ನೂ ಒಳಗಡೆನೂ ಟ್ರ್ಯಾಕ್ಟರ್ಸ್ ಇದೆ. ಸೊ ಸ್ಟಾಕ್ಗೇನು ಬರ ಇಲ್ಲ ನಮ್ಮ ಹತ್ರ. ಮಿನಿಮಮ್ ಏನೂ ಇಲ್ಲ ಅಂದರೆ ಒಂದು 40-50 MB ಫ್ಲೋಗಳೇ ನಮ್ಮ ಹತ್ರ ಮಿನಿಮಮ್ ಸ್ಟಾಕೇಜ್ ಇರುತ್ತೆ ಯಾವಾಗ ನೋಡಿದ್ರು. ಸೊ ಇದು ಆ್ಯಕ್ಚುಲಿ ನಮ್ಮದು 50 HP 4 ವೀಲ್ ಡ್ರೈವ್, ಚಿಂದಿಯಾಗಿದೆ ಗಾಡಿ ಮಾತ್ರ. ಸೊ ಇದೇ ಈ ವರ್ಷದ ಸ್ಪೆಷಲ್ ಗೈಸ್. ನೋಡ್ಬೋದು ಏನು ಹೆವಿನೆಸ್ ಇದೆ MB ಫ್ಲೋದಲ್ಲಿ. ಅಬ್ಬಾ, ಶಾಫ್ಟ್ ಸೈಜ್ ನೋಡಿ, ನನ್ನ ಕೈ ಆಲ್ಮೋಸ್ಟ್ ತುಂಬ ದೊಡ್ಡದಿದೆ. ಸೊ ಇಷ್ಟು ದೊಡ್ಡ ಕೈ ಆದ್ರೂ ಇಷ್ಟು ದೊಡ್ಡ ಶಾಫ್ಟ್ ಇದೆ. ಬಿಚ್ಚೋಣ ಇದನ್ನ. ನೋಡಿ ಗೈಸ್, ಶಾಫ್ಟ್ ಸೈಜ್ ನೋಡಿ. ಸೊ ಸಿಂಗಲ್ MB ಫ್ಲೋದಲ್ಲಿ ಇಷ್ಟು ದಪ್ಪ ಶಾಫ್ಟ್ ಸೈಜ್ ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂದರೆ, ಆಲ್ಮೋಸ್ಟ್ ನಿಮಗೆ ಬೇರೆ MB ಫ್ಲೋಗಳು ಸಿಂಗಲ್ ಫರೋ ಅಂತ ಏನು ಕರಿತೀವಲ್ಲ, ಒಂಟ್ಪಳ, ಸೊ ಇದರಲ್ಲಿ ನಿಮಗೆ ಶಾಫ್ಟು ಏನಿರುತ್ತೆ ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಈ ಗ್ಯಾಪು ಇಲ್ಲಿಂದ ಇಲ್ಲಿ ಏನು ಇದಿರುತ್ತಲ್ಲ, ಟೈನ್ಸ್ ಇರುತ್ತಲ್ಲ, ಸೊ ಇಲ್ಲಿಂದ ಈ ಟೈನ್ಸ್ ಇರುತ್ತಲ್ಲ, ಈ ಟೈನ್ಸ್ ಗ್ಯಾಪ್ ಕಡಿಮೆ ಇರುತ್ತೆ ಬೇರೆ MB ಫ್ಲೋಗಳಲ್ಲಿ. ಸೊ ಇದರಲ್ಲಿ ಜಾಸ್ತಿ ಮಾಡಿದ್ದಾರೆ. ಸೊ ಈ ಗ್ಯಾಪು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಟೈನ್ಸ್ ಮೇಲೆ ವೇಟೇಜ್ ಜಾಸ್ತಿ ಬೀಳುತ್ತೆ. ಈ ಗ್ಯಾಪ್ ಬೇರೆ ಫ್ಲೋಗಳಲ್ಲಿ ಕಡಿಮೆ ಇರುತ್ತೆ. ಸೊ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ನೀವು ನೇಗ್ಲ ಹೊಡೆಯುವಾಗ ಇದು ಆಲ್ಮೋಸ್ಟ್ ನಿಮ್ಮ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಏನೋ ರವದಿ ಕಸ ಏನಾದ್ರು ಸಿಕ್ಕು ಪ್ಯಾಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ಪೆಷಲ್ಲಾಗಿ ಈ ಗ್ಯಾಪ್ನ ನಾವು ಸ್ಪೆಷಲ್ಲಾಗಿ ಈ ಗ್ಯಾಪ್ ಜಾಸ್ತಿ ಮಾಡಿದ್ದೀವಿ. ಸೊ ಈ ಗ್ಯಾಪ್ ಯಾವಾಗ ಜಾಸ್ತಿ ಆಗುತ್ತೆ, ನೀವು ನೇಗ್ಲ ಹೊಡಿಬೇಕಾದ್ರೆ ಕಲ್ಗಿಲ್ ಬಂತಂದರೆ ಏನಾದರೂ, ಸೊ ಈ ಶಾಫ್ಟ್ಗೆ ವೇಟ್ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಅದರಿಂದ ಇದು ಬೆಂಡಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಹೆವಿ ಶಾಫ್ಟ್ ಮಾಡಿದ್ದೆ. ಕ್ವಾಲಿಟಿ ಮಾತ್ರ ಚಿಂದಿ ಸಾರ್, ಕ್ವಾಲಿಟಿಯಲ್ಲಿ ಮಾತಾಡೋಂಗಿಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಅಗ್ದಿ ಸಿಂಪಲ್ ಟೆಕ್ನಾಲಜಿ. ಓಕೆ, ಬೇಕಂದರೆ ಆರಾಮಾಗಿ ಬಿಚ್ಚಿಬಿಟ್ಟು ಪಂಪು ನೀವು ನೋಡಿ, ಬರೀ ಕ್ವಾರ್ಟರ್ ಪಿನ್ ಮೇಲ್ಗಡೆ ನೀವು 2 ಪಂಪ್ಗಳನ್ನು ಬಿಚ್ಕೊಂಡು ಮನೇಲಿ ಇಟ್ಕೋಬೋದು, ಅಷ್ಟು ಈಸಿಯಾಗಿದೆ. ಓಕೆ, ಟೈನ್ಸ್ ನೋಡಿ, ಆಲ್ಮೋಸ್ಟ್ ಇದು ನಂದು 1 ಇಂಚ್ ಆಗುತ್ತೆ. ಸೊ ಆಲ್ಮೋಸ್ಟ್ 2.5 3 ಇಂಚ್ವರೆಗೂ ಈ ಟೈನ್ಸ್ ಥಿಕ್ನೆಸ್ ಇದೆ. ತುಂಬ ಹೆವಿಯಾಗಿದೆ ಟೈನ್ಸ್ ಮಾತ್ರ ನೋಡಿ. ಸೊ ಇದೆಲ್ಲ ಹೈಡ್ರೋಲಿಕ್ ಪಂಪ್ಗಳು. ಇದು ನಮ್ಮ ಲೆಮ್ಕಿನ್ MB ಫ್ಲೋ. ಸೊ ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ನೀವು ಇಲ್ಲಿ ಕಟ್ಟಿಂಗ್ ಲೆಂತ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇದೇನಿರುತ್ತಲ್ಲ ಆ್ಯಂಗಲ್ ಆಫ್ ಎಲಿವೇಶನ್, ನಿಮ್ಗೆ ಯಾವ ಆ್ಯಂಗಲಲ್ಲಿ ಡೆಪ್ತ್ ಹೋಗುತ್ತಲ್ಲ ಅದನ್ನು ನೀವು ಇಲ್ಲಿ
ಅಡ್ಜಸ್ಟ್ ಮಾಡ್ಕೊಂಡು ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಮಾಡ್ಕೋಬೋದು ಈ ಫೇಸ್ನ. ಆಮೇಲೆ ಹಾಗೆ ಇಲ್ಲಿ ಮಣ್ಣೇನು ಬೀಳುತ್ತಲ್ಲ, ತಿರುಗಿಸುತ್ತಲ್ಲ ಈ ಫರೋದು, ಇದ್ರದ್ದು ನೀವು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು ಇದರಿಂದ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ MB ಪ್ಲೋಸ್ಗಳು. ಇಲ್ಲಿ ಸ್ವಲ್ಪ ಗಾಡಿ ನಿಲ್ಸಕ್ಕಂಥ ಜಾಗ ಬಿಟ್ಟಿದ್ದೀವಿ. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಫುಲ್ ಆಗ್ಬಿಟ್ಟಿದೆ. ಸೊ ಸ್ಟಾಕಿಗೆ ಏನು ಬರ ಇಲ್ಲ. ಇಷ್ಟು ಸ್ಟಾಕ್ ಇದೆ ಅಂದ್ರೆ ನಮ್ಮ ಹತ್ರ ಏನು ಸ್ಟಾಕ್ ಉಳಿಯಲ್ಲ. 1-2 ದಿನದಲ್ಲಿ ಎಲ್ಲ ಸ್ಟಾಕ್ಗಳು ಖಾಲಿ ಆಗಿಬಿಡುತ್ತೆ. ಸೊ ಸ್ನೇಹಿತರೆ, ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರು ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.